ಸಾಮಾನ್ಯವಾಗಿ ಏರೋ ಇಂಡಿಯಾಲಿ ಈ ಫ್ಲೈಯಿಂಗ್ ಸೆಷನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋ ಪ್ರಶ್ನೆ ಅನೇಕ ಜನರಿಗಿರುತ್ತೆ. ಕ್ಯಾಮ್ರಾಮನ್ ಮಂಜುನಾಥ್ ನಿಮಗೆ ತೋರಿಸ್ತಾ ಇರೋವಂಥದ್ದು ಈ ಭಾಗದಲ್ಲಿ, ಅಂದರೆ ಎಲ್ಲಿ ಜನ ಕಾಣಿಸ್ತಾ ಇದ್ದಾರೆ, ಅತಿ ಹೆಚ್ಚು ಜನರ ಸಂದಣಿ ಎಲ್ಲಿದೆ ಅಂದರೆ ನಾನು ನಿಂತಿರೋ ಜಾಗದಿಂದ ಬಲಭಾಗದಲ್ಲಿ ಟೇಕ್ ಆಫ್ ಆಗುವಂಥ ಏರ್ಕ್ರಾಫ್ಟ್ಗಳು ಕ್ರಮೇಣ ಆ ಒಂದು ರನ್ವೇ ಮುಖಾಂತರ ಮುಂದೆ ಬಂದು ನನ್ನ ಎಡಭಾಗಕ್ಕೆ ಮೂವ್ ಆಗುತ್ತೆ. ಅಲ್ಲಿಂದ ಎಷ್ಟು ದೂರ ಕ್ರಮಿಸ್ಲಿಕ್ಕಾಗತ್ತೆ, ತನಗೆ ಕೊಟ್ಟಿರುವಂಥ ಅಷ್ಟು ಟಾಸ್ಕ್ಗಳನ್ನು ಮುಗಿಸೋವಂಥ ಈ ಏರ್ಕ್ರಾಫ್ಟ್ಗಳು ಅದಾದ ನಂತರ ವಾಪಸ್ಸು ಅದೇ ರನ್ವೇಗೆ ಬರುತ್ತೆ. ಆ ರನ್ವೇಲಿ ಲ್ಯಾಂಡ್ ಆದ ನಂತರ ತನ್ನ ನಿಗದಿಪಡಿಸಿರುವಂಥ ಬೇಗಳಿಗೆ ಹೋಗುತ್ತೆ. ಸೊ ಬೇಸಿಕಲಿ ಇಲ್ಲಿರುವಂತಹ ಅನೇಕ ಏರ್ಕ್ರಾಫ್ಟ್ಗಳನ್ನು ನಾವು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮೊದಲನೇ ಹಂತದಲ್ಲಿ ಇರುವಂಥ ಏರ್ಕ್ರಾಫ್ಟ್ಗಳು ಏನು ಈ ಒಂದು ಬ್ಯಾರಿಕೇಡ್ನ ಒಳಗಡೆ ಇದೆ, ಹೆಲಿಕಾಪ್ಟರ್ಗಳಿದೆ, ಇದನ್ನು ಸದ್ಯದ ಮಟ್ಟಿಗೆ ಡಿಸ್ಪ್ಲೇ ಮಾಡೋದಕ್ಕೆ ಮಾತ್ರ ಇಟ್ಟಿರುವಂಥದ್ದು. ಅದರ ಮುಂದಿನ ಭಾಗದಲ್ಲಿ ಮತ್ತೊಂದು ಬ್ಯಾರಿಕೇಡ್ ಇದೆ, ಮತ್ತೊಂದು ಲೇಯರ್ ಜನರಿದ್ದಾರೆ. ಅಲ್ಲಿರುವಂಥ ಏರ್ಕ್ರಾಫ್ಟ್ಗಳನ್ನು ಕ್ರಮೇಣವಾಗಿ ರನ್ವೇಗೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ಟೇಕ್ ಆಫ್ ಮಾಡಿ ವಾಪಸ್ಸು ನಿಗದಿಪಡಿಸಿರುವಂಥ ಸ್ಥಳಗಳಲ್ಲಿ ನಿಲ್ಲಿಸಲಾಗುತ್ತೆ. ಮತ್ತೊಂದು ಕಡೆ ಮೊನ್ನೆ ಅಷ್ಟೇ ರಿಪಬ್ಲಿಕ್ ನ್ಯೂಸ್ನಲ್ಲಿ ನೀವೇ ನೋಡ್ತಾ ಇದ್ರಿ, ಸೂರ್ಯ ಕಿರಣ್ನ ಟೀಮ್ ಯಾವ ರೀತಿ ಲ್ಯಾಂಡ್ ಆಗುತ್ತೆ, ಅವರ ಬೇನಲ್ಲಿ ಯಾವ ರೀತಿ ಅವರು ಸಂಭ್ರಮಾಚರಣೆ ನಡೆಸಿದ್ರು ಅಂತ. ಸೊ ಈ ಒಂದು ಯಲಹಂಕ ಏರ್ ಸ್ಟ್ರಿಪ್ನಲ್ಲಿ ಇರುವಂಥ ಅಷ್ಟು ಏರ್ಕ್ರಾಫ್ಟ್ಗಳ ಟಾಪ್ ಆ್ಯಂಗಲ್ ಚಿತ್ರಣವನ್ನು ಈಗ ನೀವು ರಿಪಬ್ಲಿಕ್ ಕನ್ನಡದಲ್ಲಿ ನೋಡ್ತಾ ಇರೋವಂಥದ್ದು. ಇವತ್ತು ಹಾಗೂ ನಾಳೆ 2 ದಿನಗಳ ಕಾಲ ಸಾರ್ವಜನಿಕರಿಗೆ ಇಲ್ಲಿ ಬಂದು ಈ ಒಂದು ಏರ್ ಶೋ ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಇದೆ. ಬೆಳಿಗ್ಗೆ 9:30ರಿಂದ ಮಧ್ಯಾಹ್ನ 12 ಗಂಟೆಯವರೆಗೂ, ಮಧ್ಯಾಹ್ನ 2ರಿಂದ 5 ಗಂಟೆಯವರೆಗೂ ಏರ್ ಶೋ ಇರುವಂಥದ್ದು. ಈ ವೈಮಾನಿಕ ಪ್ರದರ್ಶನವನ್ನು ನೋಡೋದಕ್ಕಾಗಿರ್ಬೋದು, ಇಲ್ಲಿರುವಂಥ ಏರ್ಕ್ರಾಫ್ಟ್ಗಳನ್ನು ನೋಡೋದಕ್ಕಾಗಿರ್ಬೋದು, ಲಕ್ಷಾಂತರ ಜನ ಈಗಾಗಲೇ ಬಂದಿರುವಂಥದ್ದು. ಒಂದು ಸಿಮಿಲಾರಿಟಿ ಎಲ್ಲರಲ್ಲೂ ನಾವು ಕಾಣ್ಬೋದಾಗಿರೋಂಥದ್ದು ಏನಂದರೆ, ಯಾರೂ ಕೂಡ ಇಲ್ಲಿ ತಲೆ ಮೇಲೆ ಒಂದು ಕ್ಯಾಪನ್ನು ಮಿಸ್ ಮಾಡಿ ಬಂದಿಲ್ಲ, ಛತ್ರಿಯನ್ನು ತಂದಿರುವಂಥದ್ದು. ಕಾರಣ ಬಿಸಿಲು ಪ್ರತಿಯೊಬ್ಬರನ್ನು ಕೂಡ ಇಲ್ಲಿ ಅಷ್ಟರ ಮಟ್ಟಿಗೆ ಆ ಒಂದು ಸಮಸ್ಯೆಯನ್ನು ಅನುಭವಿಸುವಂತೆ ಮಾಡ್ತಿರುವಂಥದ್ದು. ಇನ್ನು ಒಂದೇ ಒಂದು ದಿನ ಬಾಕಿ ಇದೆ ಏರ್ ಶೋ 15ನೇ ಆವೃತ್ತಿ ಮುಗಿಸೋದಕ್ಕೆ. ಮುಂದೆ ಈ ಒಂದು ಏರ್ ಶೋನ ನಾವು ನಮ್ಮ ರಾಜ್ಯದಲ್ಲಿ ನೋಡ್ತೀವೋ ಇಲ್ವೋ ಅನ್ನೋ ಒಂದು ಆತಂಕದಲ್ಲಿ ಕೂಡ ನಾಳೆ ಹೆಚ್ಚಿನ ಜನರು ಬರುವಂಥ ಸಾಧ್ಯತೆ ಇರೋದ್ರಿಂದ ಈ ಬಾರಿಯೇ ಈ ಒಂದು ಏರ್ ಶೋವನ್ನು ಕಣ್ತುಂಬಿಕೊಳ್ಬೇಕು ಅಂತ ಯಾವ್ಯಾವ ಸ್ಥಳ ಸಿಗುತ್ತೆ ಅಲ್ಲಲ್ಲಿ ಜನರು ಕೂತಿರೋವಂಥದ್ದು. ಯಾರೂ ಮಿಸ್ ಮಾಡಬೇಡಿ. ನಮ್ಮ ಬೆಂಗಳೂರಿನಲ್ಲಿ ನಡೀತಿರುವಂಥ ಏರ್ ಶೋವನ್ನು ಖಂಡಿತವಾಗಿ ನೋಡಬೇಕಿದ್ರೆ ಅಗತ್ಯ ಮುನ್ಸೂಚನೆಗಳನ್ನು, ಅಗತ್ಯ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡು ಬರಬೇಕಾದಂಥ ಅನಿವಾರ್ಯತೆಯನ್ನು ನಾವೀ ಸದ್ಯಕ್ಕೆ ನೋಡ್ತಾ ಇದ್ದೇವೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಾಮಾನ್ಯವಾಗಿ ಏರೋ ಇಂಡಿಯಾಲಿ ಈ ಫ್ಲೈಯಿಂಗ್ ಸೆಷನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋ ಪ್ರಶ್ನೆ ಅನೇಕ ಜನರಿಗಿರುತ್ತೆ. ಕ್ಯಾಮ್ರಾಮನ್ ಮಂಜುನಾಥ್ ನಿಮಗೆ ತೋರಿಸ್ತಾ ಇರೋವಂಥದ್ದು ಈ ಭಾಗದಲ್ಲಿ, ಅಂದರೆ ಎಲ್ಲಿ ಜನ ಕಾಣಿಸ್ತಾ ಇದ್ದಾರೆ, ಅತಿ ಹೆಚ್ಚು ಜನರ ಸಂದಣಿ ಎಲ್ಲಿದೆ ಅಂದರೆ ನಾನು ನಿಂತಿರೋ ಜಾಗದಿಂದ ಬಲಭಾಗದಲ್ಲಿ ಟೇಕ್ ಆಫ್ ಆಗುವಂಥ ಏರ್ಕ್ರಾಫ್ಟ್ಗಳು ಕ್ರಮೇಣ ಆ ಒಂದು ರನ್ವೇ ಮುಖಾಂತರ ಮುಂದೆ ಬಂದು ನನ್ನ ಎಡಭಾಗಕ್ಕೆ ಮೂವ್ ಆಗುತ್ತೆ. ಅಲ್ಲಿಂದ ಎಷ್ಟು ದೂರ ಕ್ರಮಿಸ್ಲಿಕ್ಕಾಗತ್ತೆ, ತನಗೆ ಕೊಟ್ಟಿರುವಂಥ ಅಷ್ಟು ಟಾಸ್ಕ್ಗಳನ್ನು ಮುಗಿಸೋವಂಥ ಈ ಏರ್ಕ್ರಾಫ್ಟ್ಗಳು ಅದಾದ ನಂತರ ವಾಪಸ್ಸು ಅದೇ ರನ್ವೇಗೆ ಬರುತ್ತೆ. ಆ ರನ್ವೇಲಿ ಲ್ಯಾಂಡ್ ಆದ ನಂತರ ತನ್ನ ನಿಗದಿಪಡಿಸಿರುವಂಥ ಬೇಗಳಿಗೆ ಹೋಗುತ್ತೆ. ಸೊ ಬೇಸಿಕಲಿ ಇಲ್ಲಿರುವಂತಹ ಅನೇಕ ಏರ್ಕ್ರಾಫ್ಟ್ಗಳನ್ನು ನಾವು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮೊದಲನೇ ಹಂತದಲ್ಲಿ ಇರುವಂಥ ಏರ್ಕ್ರಾಫ್ಟ್ಗಳು ಏನು ಈ ಒಂದು ಬ್ಯಾರಿಕೇಡ್ನ ಒಳಗಡೆ ಇದೆ, ಹೆಲಿಕಾಪ್ಟರ್ಗಳಿದೆ, ಇದನ್ನು ಸದ್ಯದ ಮಟ್ಟಿಗೆ ಡಿಸ್ಪ್ಲೇ ಮಾಡೋದಕ್ಕೆ ಮಾತ್ರ ಇಟ್ಟಿರುವಂಥದ್ದು. ಅದರ ಮುಂದಿನ ಭಾಗದಲ್ಲಿ ಮತ್ತೊಂದು ಬ್ಯಾರಿಕೇಡ್ ಇದೆ, ಮತ್ತೊಂದು ಲೇಯರ್ ಜನರಿದ್ದಾರೆ. ಅಲ್ಲಿರುವಂಥ ಏರ್ಕ್ರಾಫ್ಟ್ಗಳನ್ನು ಕ್ರಮೇಣವಾಗಿ ರನ್ವೇಗೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ಟೇಕ್ ಆಫ್ ಮಾಡಿ ವಾಪಸ್ಸು ನಿಗದಿಪಡಿಸಿರುವಂಥ ಸ್ಥಳಗಳಲ್ಲಿ ನಿಲ್ಲಿಸಲಾಗುತ್ತೆ. ಮತ್ತೊಂದು ಕಡೆ ಮೊನ್ನೆ ಅಷ್ಟೇ ರಿಪಬ್ಲಿಕ್ ನ್ಯೂಸ್ನಲ್ಲಿ ನೀವೇ ನೋಡ್ತಾ ಇದ್ರಿ, ಸೂರ್ಯ ಕಿರಣ್ನ ಟೀಮ್ ಯಾವ ರೀತಿ ಲ್ಯಾಂಡ್ ಆಗುತ್ತೆ, ಅವರ ಬೇನಲ್ಲಿ ಯಾವ ರೀತಿ ಅವರು ಸಂಭ್ರಮಾಚರಣೆ ನಡೆಸಿದ್ರು ಅಂತ. ಸೊ ಈ ಒಂದು ಯಲಹಂಕ ಏರ್ ಸ್ಟ್ರಿಪ್ನಲ್ಲಿ ಇರುವಂಥ ಅಷ್ಟು ಏರ್ಕ್ರಾಫ್ಟ್ಗಳ ಟಾಪ್ ಆ್ಯಂಗಲ್ ಚಿತ್ರಣವನ್ನು ಈಗ ನೀವು ರಿಪಬ್ಲಿಕ್ ಕನ್ನಡದಲ್ಲಿ ನೋಡ್ತಾ ಇರೋವಂಥದ್ದು. ಇವತ್ತು ಹಾಗೂ ನಾಳೆ
2 ದಿನಗಳ ಕಾಲ ಸಾರ್ವಜನಿಕರಿಗೆ ಇಲ್ಲಿ ಬಂದು ಈ ಒಂದು ಏರ್ ಶೋ ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಇದೆ. ಬೆಳಿಗ್ಗೆ 9:30ರಿಂದ ಮಧ್ಯಾಹ್ನ 12 ಗಂಟೆಯವರೆಗೂ, ಮಧ್ಯಾಹ್ನ 2ರಿಂದ 5 ಗಂಟೆಯವರೆಗೂ ಏರ್ ಶೋ ಇರುವಂಥದ್ದು. ಈ ವೈಮಾನಿಕ ಪ್ರದರ್ಶನವನ್ನು ನೋಡೋದಕ್ಕಾಗಿರ್ಬೋದು, ಇಲ್ಲಿರುವಂಥ ಏರ್ಕ್ರಾಫ್ಟ್ಗಳನ್ನು ನೋಡೋದಕ್ಕಾಗಿರ್ಬೋದು, ಲಕ್ಷಾಂತರ ಜನ ಈಗಾಗಲೇ ಬಂದಿರುವಂಥದ್ದು. ಒಂದು ಸಿಮಿಲಾರಿಟಿ ಎಲ್ಲರಲ್ಲೂ ನಾವು ಕಾಣ್ಬೋದಾಗಿರೋಂಥದ್ದು ಏನಂದರೆ, ಯಾರೂ ಕೂಡ ಇಲ್ಲಿ ತಲೆ ಮೇಲೆ ಒಂದು ಕ್ಯಾಪನ್ನು ಮಿಸ್ ಮಾಡಿ ಬಂದಿಲ್ಲ, ಛತ್ರಿಯನ್ನು ತಂದಿರುವಂಥದ್ದು. ಕಾರಣ ಬಿಸಿಲು ಪ್ರತಿಯೊಬ್ಬರನ್ನು ಕೂಡ ಇಲ್ಲಿ ಅಷ್ಟರ ಮಟ್ಟಿಗೆ ಆ ಒಂದು ಸಮಸ್ಯೆನ ಅನುಭವಿಸುವಂತೆ ಮಾಡ್ತಿರುವಂಥದ್ದು. ಇನ್ನು ಒಂದೇ ಒಂದು ದಿನ ಬಾಕಿ ಇದೆ ಏರ್ ಶೋ 15ನೇ ಆವೃತ್ತಿ ಮುಗಿಸೋದಕ್ಕೆ. ಮುಂದೆ ಈ ಒಂದು ಏರ್ ಶೋನ ನಾವು ನಮ್ಮ ರಾಜ್ಯದಲ್ಲಿ ನೋಡ್ತೀವೋ ಇಲ್ವೋ ಅನ್ನೋ ಒಂದು ಆತಂಕದಲ್ಲಿ ಕೂಡ ನಾಳೆ ಹೆಚ್ಚಿನ ಜನರು ಬರುವಂಥ ಸಾಧ್ಯತೆ ಇರೋದ್ರಿಂದ ಈ ಬಾರಿಯೇ ಈ ಒಂದು ಏರ್ ಶೋವನ್ನು ಕಣ್ತುಂಬಿಕೊಳ್ಬೇಕು ಅಂತ ಯಾವ್ಯಾವ ಸ್ಥಳ ಸಿಗುತ್ತೆ ಅಲ್ಲಲ್ಲಿ ಜನರು ಕೂತಿರೋವಂಥದ್ದು. ಯಾರೂ ಮಿಸ್ ಮಾಡಬೇಡಿ. ನಮ್ಮ ಬೆಂಗಳೂರಿನಲ್ಲಿ ನಡೀತಿರುವಂಥ ಏರ್ ಶೋವನ್ನು ಖಂಡಿತವಾಗಿ ನೋಡಬೇಕಿದ್ರೆ ಅಗತ್ಯ ಮುನ್ಸೂಚನೆಗಳನ್ನು, ಅಗತ್ಯ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡು ಬರಬೇಕಾದಂಥ ಅನಿವಾರ್ಯತೆಯನ್ನು ನಾವೀ ಸದ್ಯಕ್ಕೆ ನೋಡ್ತಾ ಇದ್ದೇವೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಾಮಾನ್ಯವಾಗಿ ಏರೋ ಇಂಡಿಯಾಲಿ ಈ ಫ್ಲೈಯಿಂಗ್ ಸೆಷನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋ ಪ್ರಶ್ನೆ ಅನೇಕ ಜನರಿಗಿರುತ್ತೆ. ಕ್ಯಾಮ್ರಾಮನ್ ಮಂಜುನಾಥ್ ನಿಮಗೆ ತೋರಿಸ್ತಾ ಇರೋವಂಥದ್ದು ಈ ಭಾಗದಲ್ಲಿ, ಅಂದರೆ ಎಲ್ಲಿ ಜನ ಕಾಣಿಸ್ತಾ ಇದ್ದಾರೆ, ಅತಿ ಹೆಚ್ಚು ಜನರ ಸಂದಣಿ ಎಲ್ಲಿದೆ ಅಂದರೆ, ನಾನು ನಿಂತಿರೋ ಜಾಗದಿಂದ ಬಲಭಾಗದಲ್ಲಿ ಟೇಕ್ ಆಫ್ ಆಗುವಂಥ ಏರ್ಕ್ರಾಫ್ಟ್ಗಳು ಕ್ರಮೇಣ ಆ ಒಂದು ರನ್ವೇ ಮುಖಾಂತರ ಮುಂದೆ ಬಂದು ನನ್ನ ಎಡಭಾಗಕ್ಕೆ ಮೂವ್ ಆಗುತ್ತೆ. ಅಲ್ಲಿಂದ ಎಷ್ಟು ದೂರ ಕ್ರಮಿಸ್ಲಿಕ್ಕಾಗತ್ತೆ, ತನಗೆ ಕೊಟ್ಟಿರುವಂಥ ಅಷ್ಟು ಟಾಸ್ಕ್ಗಳನ್ನು ಮುಗಿಸೋವಂಥ ಈ ಏರ್ಕ್ರಾಫ್ಟ್ಗಳು ಅದಾದ ನಂತರ ವಾಪಸ್ಸು ಅದೇ ರನ್ವೇಗೆ ಬರುತ್ತೆ. ಆ ರನ್ವೇಲಿ ಲ್ಯಾಂಡ್ ಆದ ನಂತರ ತನ್ನ ನಿಗದಿಪಡಿಸಿರುವಂಥ ಬೇಗಳಿಗೆ ಹೋಗುತ್ತೆ. ಸೊ ಬೇಸಿಕಲಿ ಇಲ್ಲಿರುವಂತಹ ಅನೇಕ ಏರ್ಕ್ರಾಫ್ಟ್ಗಳನ್ನು ನಾವು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮೊದಲನೇ ಹಂತದಲ್ಲಿ ಇರುವಂಥ ಏರ್ಕ್ರಾಫ್ಟ್ಗಳು ಏನು ಈ ಒಂದು ಬ್ಯಾರಿಕೇಡ್ನ ಒಳಗಡೆ ಇದೆ, ಹೆಲಿಕಾಪ್ಟರ್ಗಳಿದೆ, ಇದನ್ನು ಸದ್ಯದ ಮಟ್ಟಿಗೆ ಡಿಸ್ಪ್ಲೇ ಮಾಡೋದಕ್ಕೆ ಮಾತ್ರ ಇಟ್ಟಿರುವಂಥದ್ದು. ಅದರ ಮುಂದಿನ ಭಾಗದಲ್ಲಿ ಮತ್ತೊಂದು ಬ್ಯಾರಿಕೇಡ್ ಇದೆ, ಮತ್ತೊಂದು ಲೇಯರ್ ಜನರಿದ್ದಾರೆ. ಅಲ್ಲಿರುವಂಥ ಏರ್ಕ್ರಾಫ್ಟ್ಗಳನ್ನು ಕ್ರಮೇಣವಾಗಿ ರನ್ವೇಗೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ಟೇಕ್ ಆಫ್ ಮಾಡಿ ವಾಪಸ್ಸು ನಿಗದಿಪಡಿಸಿರುವಂಥ ಸ್ಥಳಗಳಲ್ಲಿ ನಿಲ್ಲಿಸಲಾಗುತ್ತೆ. ಮತ್ತೊಂದು ಕಡೆ ಮೊನ್ನೆ ಅಷ್ಟೇ ರಿಪಬ್ಲಿಕ್ ನ್ಯೂಸ್ನಲ್ಲಿ ನೀವೇ ನೋಡ್ತಾ ಇದ್ರಿ, ಸೂರ್ಯ ಕಿರಣ್ನ ಟೀಮ್ ಯಾವ ರೀತಿ ಲ್ಯಾಂಡ್ ಆಗುತ್ತೆ, ಅವರ ಬೇನಲ್ಲಿ ಯಾವ ರೀತಿ ಅವರು ಸಂಭ್ರಮಾಚರಣೆ ನಡೆಸಿದ್ರು ಅಂತ. ಸೊ ಈ ಒಂದು ಯಲಹಂಕ ಏರ್ ಸ್ಟ್ರಿಪ್ನಲ್ಲಿ ಇರುವಂಥ ಅಷ್ಟು ಏರ್ಕ್ರಾಫ್ಟ್ಗಳ ಟಾಪ್ ಆ್ಯಂಗಲ್ ಚಿತ್ರಣವನ್ನು ಈಗ ನೀವು ರಿಪಬ್ಲಿಕ್ ಕನ್ನಡದಲ್ಲಿ ನೋಡ್ತಾ ಇರೋವಂಥದ್ದು. ಇವತ್ತು ಹಾಗೂ ನಾಳೆ 2 ದಿನಗಳ ಕಾಲ ಸಾರ್ವಜನಿಕರಿಗೆ ಇಲ್ಲಿ ಬಂದು ಈ ಒಂದು ಏರ್ ಶೋ ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಇದೆ. ಬೆಳಿಗ್ಗೆ 9:30ರಿಂದ ಮಧ್ಯಾಹ್ನ 12 ಗಂಟೆಯವರೆಗೂ, ಮಧ್ಯಾಹ್ನ 2ರಿಂದ 5 ಗಂಟೆಯವರೆಗೂ ಏರ್ ಶೋ ಇರುವಂಥದ್ದು. ಈ ವೈಮಾನಿಕ ಪ್ರದರ್ಶನವನ್ನು ನೋಡೋದಕ್ಕಾಗಿರ್ಬೋದು, ಇಲ್ಲಿರುವಂಥ ಏರ್ಕ್ರಾಫ್ಟ್ಗಳನ್ನು ನೋಡೋದಕ್ಕಾಗಿರ್ಬೋದು, ಲಕ್ಷಾಂತರ ಜನ ಈಗಾಗಲೇ ಬಂದಿರುವಂಥದ್ದು. ಒಂದು ಸಿಮಿಲಾರಿಟಿ ಎಲ್ಲರಲ್ಲೂ ನಾವು ಕಾಣ್ಬೋದಾಗಿರೋಂಥದ್ದು ಏನಂದರೆ, ಯಾರೂ ಕೂಡ ಇಲ್ಲಿ ತಲೆ ಮೇಲೆ ಒಂದು ಕ್ಯಾಪನ್ನು ಮಿಸ್ ಮಾಡಿ ಬಂದಿಲ್ಲ, ಛತ್ರಿಯನ್ನು ತಂದಿರುವಂಥದ್ದು. ಕಾರಣ ಬಿಸಿಲು ಪ್ರತಿಯೊಬ್ಬರನ್ನು ಕೂಡ ಇಲ್ಲಿ ಅಷ್ಟರ ಮಟ್ಟಿಗೆ ಆ ಒಂದು ಸಮಸ್ಯೆನ ಅನುಭವಿಸುವಂತೆ ಮಾಡ್ತಿರುವಂಥದ್ದು. ಇನ್ನು ಒಂದೇ ಒಂದು ದಿನ ಬಾಕಿ ಇದೆ ಏರ್ ಶೋ 15ನೇ ಆವೃತ್ತಿ ಮುಗಿಸೋದಕ್ಕೆ. ಮುಂದೆ ಈ ಒಂದು ಏರ್ ಶೋನ ನಾವು ನಮ್ಮ ರಾಜ್ಯದಲ್ಲಿ ನೋಡ್ತೀವೋ ಇಲ್ವೋ ಅನ್ನೋ ಒಂದು ಆತಂಕದಲ್ಲಿ ಕೂಡ ನಾಳೆ ಹೆಚ್ಚಿನ ಜನರು ಬರುವಂಥ ಸಾಧ್ಯತೆ ಇರೋದ್ರಿಂದ ಈ ಬಾರಿಯೇ ಈ ಒಂದು ಏರ್ ಶೋವನ್ನು ಕಣ್ತುಂಬಿಕೊಳ್ಬೇಕು ಅಂತ ಯಾವ್ಯಾವ ಸ್ಥಳ ಸಿಗುತ್ತೆ ಅಲ್ಲಲ್ಲಿ ಜನರು ಕೂತಿರೋವಂಥದ್ದು. ಯಾರೂ ಮಿಸ್ ಮಾಡಬೇಡಿ. ನಮ್ಮ ಬೆಂಗಳೂರಿನಲ್ಲಿ ನಡೀತಿರುವಂಥ ಏರ್ ಶೋವನ್ನು ಖಂಡಿತವಾಗಿ ನೋಡಬೇಕಿದ್ರೆ ಅಗತ್ಯ ಮುನ್ಸೂಚನೆಗಳನ್ನು, ಅಗತ್ಯ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡು ಬರಬೇಕಾದಂಥ ಅನಿವಾರ್ಯತೆಯನ್ನು ನಾವೀ ಸದ್ಯಕ್ಕೆ ನೋಡ್ತಾ ಇದ್ದೇವೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.